ರಾಹುಲ್ ಗಾಂಧಿಯ ಆರೋಪಗಳಿಂದಾಗಿ ಭಾರಿ ವಿವಾದ ಹುಟ್ಟುಹಾಕಿದ್ದ ರಫೇಲ್ ಯುದ್ಧ ವಿಮಾನ ಏರ್ ಶೋನಲ್ಲಿ ಪ್ರದರ್ಶನ ನೀಡಿದೆ. ಸುಮಾರು 15.30 ಮೀಟರ್ ಉದ್ದದ ಯುದ್ಧ ವಿಮಾನ ಯಲಹಂಕ ವಾಯುನೆಲೆಯಲ್ಲಿ ಅದನ್ನು ಪ್ರದರ್ಶನಕ್ಕೆ ಇಡಲಾಗಿದೆ. ರಫೇಲ್ ಫೈಟರ್ ಜೆಟ್ ಬಗ್ಗೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ದೇಶದಲ್ಲಿ ಭಾರಿ ಸದ್ದು ಮಾಡಿದಂತಹ ರಫೇಲ್ ಯುದ್ಧ ವಿಮಾನ ಇವತ್ತು ಯಲಹಂಕದ ವಾಯುನೆಲೆಯಲ್ಲಿ ಬಂದಿಳಿದಿದೆ. ಇವತ್ತಿನ ಏರೋ ಇಂಡಿಯಾ 2019ರಲ್ಲಿ ಈ ಒಂದು ರಫೇಲ್ ಯುದ್ಧ ವಿಮಾನ ಇವತ್ತು ತನ್ನ ಒಂದು ಪ್ರದರ್ಶನವನ್ನು ತೋರಿಸ್ತಾ ಇದೆ. ದೇಶದ ರಾಜಕೀಯದಲ್ಲಿ ಭಾರಿ ಸದ್ದು ಮಾಡಿದಂತಹ ರಫೇಲ್ ಯುದ್ಧ ವಿಮಾನ ಇದೇ ಆ ಒಂದು ರಫೇಲ್ ಯುದ್ಧ ವಿಮಾನ ಭಾರತ ಖರೀದಿ ಮಾಡಲು ಹೊರಟಿರುವಂತಹ ವಿಮಾನ ಇದು ಆಗಿದ್ದು ಇದೇ ಒಂದು ವಿಚಾರದಲ್ಲಿ ಭಾರಿ ಸದ್ದು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಏನು ಬೆಂಗಳೂರಲ್ಲಿ ನಡೀತಿರುವಂತಹ ಒಂದು ಏರೋ ಇಂಡಿಯಾ ಶೋದಲ್ಲಿ ಈ ಒಂದು ಯುದ್ಧ ವಿಮಾನ ಭಾಗಿಯಾಗಿದೆ. ತನ್ನ ಪ್ರದರ್ಶನ ಕೂಡ ಮಾಡಿರುವಂಥದ್ದು. ಸುಮಾರು ಏನು ಈ ಒಂದು ವಿಂಗ್ ಸ್ಪೇಸ್ ಅಂದರೆ ನಾವು ಇದರ ಒಂದು ಅಗಲ ಏನಿದೆ ಅದು 10.90 ಮೀಟರ್ ಅಗಲವಿದೆ. ಒಂದು ರೆಕ್ಕೆಯಿಂದ ಮತ್ತೊಂದು ರೆಕ್ಕೆ ಹೋದರೆ ಇದು 10.90 ಮೀಟರ್ ಒಂದು ಅಗಲ ಇದೆ. ಜೊತೆಗೆ ಇದು 17.30 ಮೀಟರ್ ಉದ್ದವಾದಂತಹ ಒಂದು ಫ್ಲೈಟ್. ಇದು ಸುಮಾರು 5.30 ಮೀಟರ್ ಎತ್ತರದಷ್ಟು ಈ ಒಂದು ಫ್ಲೈಟ್ ಅನ್ನು ನಿರ್ಮಾಣ ಮಾಡಲಾಗಿದೆ. ಈ ಒಂದು ಫ್ಲೈಟ್ ಅನ್ನು ಖರೀದಿ ಮಾಡೋಕೆ ನಾವು ಭಾರತ ದೇಶ ಮುಂದಾಗಿದೆ. ಡಬಲ್ ಇಂಜಿನ್ ಹೊಂದಿರುವಂತಹ ಈ ಒಂದು ಫ್ಲೈಟ್ ನ ಒಳಗಡೆ ಕಾಕ್ಪಿಟ್ ನಲ್ಲಿ ಯಾವ ರೀತಿಯಾಗಿ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಜೊತೆಗೆ ಇದು ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವಂತಹ ಒಂದು ಫ್ಲೈಟ್ ಆಗಿರುವಂತಹ ಕಾರಣಕ್ಕಾಗಿ ಈಗ ಈ ಒಂದು ಫ್ಲೈಟ್ ಅನ್ನು ಖರೀದಿ ಮಾಡೋಕೆ ನಮ್ಮ ದೇಶ ಮುಂದಾಗಿದೆ. ಹಾಗಿದ್ರೆ ಆ ಒಂದು ಕಾಕ್ಪಿಟ್ ಅಲ್ಲಿ ಯಾವ ರೀತಿಯಾದಂತಹ ಒಂದು ಸ್ಪೆಷಾಲಿಟಿಗಳಿದಾವೆ, ಒಳಗಡೆ ಯಾವ ರೀತಿಯಾದ ಒಂದು ತಂತ್ರಜ್ಞಾನವನ್ನು ಹೊಂದಿಕೊಂಡಿದ್ದನ್ನು ನಾನು ತೋರಿಸ್ತೀನಿ, ಬನ್ನಿ. ಓಕೆ, ಈ ಒಂದು ವಿಮಾನ ಸಿಂಗಲ್ ಸೀಟರ್ ಆಗಿದೆ. ನಾವು ನೋಡ್ತಿರ್ಬೋದು ಈ ಒಂದು ರಫೇಲ್ ಯುದ್ಧ ವಿಮಾನ ಏನಿದೆ ಇದರ ಒಂದು ಸಿಂಗಲ್ ಸೀಟರ್ ನಾವು ನೋಡ್ತಿರ್ಬೋದು. ಇಲ್ಲಿ ಇದನ್ನು ಚಾಲನೆ ಮಾಡುವಂತಹ ಒಂದು ಏನು ಪೈಲಟ್ ಏನಿದೆ ಅದು ಸಿಂಗಲ್ ಸೀಟರ್ ಹೊಂದಿರುವಂಥದ್ದು. ಸಂಪೂರ್ಣವಾದಂತಹ ಒಂದು ಅತ್ಯಾಧುನಿಕ ಒಂದು ಏನು ವ್ಯವಸ್ಥೆಯನ್ನು ಇದು ಹೊಂದಿದೆ. ಒಳಗಡೆ ಒಂದು ಸೀಟನ್ನು ನಾವು ನೋಡ್ತಿರ್ಬೋದು. ಈ ಸೀಟ್ ಏನಿದೆ ಎಮರ್ಜೆನ್ಸಿ ಎಕ್ಸಿಟ್ಗೆ, ಅಂದರೆ ನಿನ್ನೆ ಅಷ್ಟೇ ನಾವು ಏನು ಸೂರ್ಯಕಿರಣ ಒಂದು ಎಕ್ಸಿಟ್ ಅನ್ನು ನೋಡಿದ್ವಿ, ಆ ಒಂದು ಎಕ್ಸಿಟ್ ಜೊತೆಗೆ ಪ್ಯಾರಾಶೂಟ್ ಹೊಂದಿರುವಂತಹ ಒಂದು ವಿಮಾನ ಇದಾಗಿದೆ. ಜೊತೆಗೆ ಫ್ಯೂಲ್ ಟ್ಯಾಂಕ್ ಕೂಡ ನೋಡ್ತಿರ್ಬೋದು. ಇದು ಈ ಫ್ಯೂಲ್ ಟ್ಯಾಂಕ್ ಏನಿದೆ ಎಂಟಿ 4.6 ಟನ್ ಅಷ್ಟು ಫ್ಯೂಲ್ ಟ್ಯಾಂಕ್ ಅನ್ನು ಇದು ಹೊಂದಿರುವಂಥದ್ದು. ಜೊತೆಗೆ ಇಂಟರ್ನಲ್ ಸ್ಟೋರೇಜ್ ಏನಿದೆ ಇದು 6.7 ಟನ್ ಹೊಂದಿರುವಂತಹ ಒಂದು ಏನು ಪೆಟ್ರೋಲ್ ಹಾಗೂ ಡೀಸೆಲ್ ಅನ್ನು ಹೊಂದಿಕೊಳ್ಳುವಂತಹದ್ದು. ಎಕ್ಸ್ಟರ್ನಲ್ ಲೋಡೆಡ್ ಏನಿದೆ ಅದು 9.5 ಟನ್ ಅಷ್ಟು ಫ್ಯೂಲ್ ಅನ್ನ ಹೊತ್ತು ಸಾಗಬಲ್ಲಂತಹ ಒಂದು ಅತ್ಯಾಧುನಿಕ ಒಂದು ರೈಫಲ್ ಇದು. ಏನು ಭೂಮಿಯ ಸುಮಾರು ಒಂದು 100 ಅಡಿ ಅಂತರದಲ್ಲೇ ಹಾರಾಡುತ್ತೆ. ಅಂತಹ ಒಂದು ಸ್ಪೆಷಾಲಿಟಿ ಹೊಂದುವಂತಹ ರಫೇಲ್ ಯುದ್ಧ ವಿಮಾನ ಇವತ್ತು ಬಾರಿನಲ್ಲಿ ಬಂದಿದೆ. ನಾವು ನೋಡ್ತಿರ್ಬೋದು ಈ ಕಾಕ್ಪಿಟ್ ಒಳಗಡೆ ಏನಿದೆ ನಾವು ನೋಡ್ತಿರ್ಬೋದು. ಇಲ್ಲಿ ಏನು ಆಟೋಮೆಟಿಕ್ ಡಿಸ್ಪ್ಲೇ ಇದೆ. ಇಲ್ಲಿ ಮುಂದಗಡೆ ಹೋಗುವಂತಹ ಒಂದು ಏನು ಶತ್ರುಗಳ ವಿಮಾನಕ್ಕೆ ನೇರವಾಗಿ ಗುರಿ ಇಡಿಸಿಕೊಂಡು ಇದು ಇಲ್ಲಿಂದ ಫೈರ್ ಮಾಡಬಹುದು. ಜೊತೆಗೆ ಕೆಳಗಡೆ ಅಂದರೆ ಸುಮಾರು ಸಾವಿರಾರು ಮೀಟರ್ ಕೆಳಗಡೆ ಇರುವಂತಹ ಟಾರ್ಗೆಟ್ಗಳನ್ನು ಇಲ್ಲಿ ಆರಾಮಾಗಿ ಇಲ್ಲಿಂದ ಟಾರ್ಗೆಟ್ಗಳನ್ನು ರೀಚ್ ಮಾಡಿಕೊಂಡು ಅವುಗಳನ್ನು ಏನು ಸುಟ್ಟು ಭಸ್ಮ ಮಾಡುವಂತಹ ವ್ಯವಸ್ಥೆನ ಈ ಒಂದು ರಫೇಲ್ ಯುದ್ಧ ವಿಮಾನ ಹೊಂದಿದೆ. ಈ ಒಂದು ಯುದ್ಧ ವಿಮಾನ ಇವತ್ತಿನ ಒಂದು ಏರೋ ಶೋ ಇಂಡಿಯಾದಲ್ಲಿ ಈ ಒಂದು ಯುದ್ಧ ವಿಮಾನ ಏನಿದೆ ಅದು ತನ್ನ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದೆ. ಈ ಒಂದು ಯುದ್ಧ ವಿಮಾನವೇ ದೇಶದ ರಾಜಕಾರಣದಲ್ಲಿ ಭಾರಿ ಸದ್ದು ಮಾಡಿತ್ತು. ಇವತ್ತಿನ ಈ ಒಂದು ಏನು ಏರೋ ಇಂಡಿಯಾದಲ್ಲೂ ಕೂಡ ಈ ಫ್ರಾನ್ಸ್ ಮೂಲದ ರಫೇಲ್ ಯುದ್ಧ ವಿಮಾನ ಭಾಗಿಯಾಗಿದೆ. ಕ್ಯಾಮ್ರಾ ಪರ್ಸನ್ ಸುಶಿ ಜೊತೆ ಮುತ್ತಪ್ಪ, TV9 ಬೆಂಗಳೂರು.